ಕೊಪ್ಪಳದಲ್ಲಿ ಬಡವರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತ ದಂಧೆ ಈಗ ಬಯಲಾಗಿದೆ. ಮುನಿರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸೂಕ್ತ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 150 ಟನ್ ಅಕ್ರಮವಾಗಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು. ಇದು ಪತ್ತೆಯಾಗಿದೆ. ಆನಂತರ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಈ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನಿನ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಸಮೀಪದಲ್ಲಿ ದಾಸ್ತಾನು ಮಾಡಿ ಇಟ್ಕೊಳ್ಳಲಾಗಿತ್ತು. ಈಗ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಏನಂತಾರೆ ಬಡವರಿಗೆ ವಿತರಣೆ ಮಾಡ್ತಕ್ಕಂತಹ ಅಕ್ಕಿ ಏನಂತಾರೆ ಇವತ್ತು ಕಳ್ಳಕಾಕರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಂತಹ ಒಂದು ಏನು ಈ ಒಂದು ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಒಂದು ದಾಸ್ತಾನು ಸಂಗ್ರಹದ ಮೇಲೆ ಇವತ್ತು ಕೊಪ್ಪಳದ ಏನು ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ಮೂಟೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕೂಕನಪಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಏನು ಜಮೀನು ಏನಿದೆ, ಈ ಜಮೀನಿನಲ್ಲಿ ಈಗಾಗಲೇ ಏನಂತಂದರೆ ಸಾವಿರಾರು ಅಕ್ಕಿ ಮೂಟೆಗಳು ಕೂಡ ಪತ್ತೆಯಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಇವೆಲ್ಲವೂ ಕೂಡ ಏನಂತಂದರೆ ಬಡವರಿಗೆ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡಲಿಕ್ಕೆ ಏನು ಸರ್ಕಾರದಿಂದ ವಿತರಣೆ ಆದಂತಹ ಅನ್ನಭಾಗ್ಯ ಅಕ್ಕಿ ಯೋಜನೆಗಳು ಯೋಜನೆ ಒಂದು ಇದಾಗಿತ್ತು. ಈಗಾಗಲೇ ಏನಂತಂದರೆ ಈ ಒಂದು ಗುಡೌನ್ಗೆ ಪೊಲೀಸರು ಪೊಲೀಸ್ ಭದ್ರತೆಯನ್ನು ಕೂಡ ಏನು ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಒಂದು DR ವ್ಯಾನ್ ಈಗಾಗಲೇ ಇಲ್ಲಿ ಮುಖಾಮ್ ಹೂಡಿದೆ. ಈ ಒಂದು ಕೂಕನಪಳ್ಳಿ ಹೊರವಲಯದಲ್ಲಿರ್ತಕ್ಕಂತಹ ಈ ಸೆಡ್ ಏನಿದೆ, ಈ ಸೆಡ್ನಲ್ಲಿ ಈಗಾಗಲೇ ಸುಮಾರು 150ರಿಂದ 200 ಟನ್ ಅಕ್ಕಿ ಪತ್ತೆಯಾಗಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗ್ತಾ ಇದೆ. ಈಗ ನೀವು ಹೊರಗಡೆ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಅಂದರೆ 50ರಿಂದ 50 kg ಭಾರಕ್ಕೆ ಏನು ತೂಗುವಂತಹ ಒಂದು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಇದು ಹೊರಗಡೆ ಇಷ್ಟಾದರೆ ಈ ಗುಡೌನಿನ ಒಳಗಡೆಯೂ ಕೂಡ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನು ದಾಸ್ತಾನು ಮಾಡಲಾಗ್ತಾ ಇದೆ. ಈಗಾಗಲೇ ಏನು ಬಳ್ಳಾರಿ ವಲಯದ IGP ಅವರ ಒಂದು ಸೂಚನೆಯ ಮೇರೆಗೆ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಏನಂದರೆ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡ್ತಕ್ಕಂತಹ ಅಕ್ಕಿಯನ್ನು ಸಂಗ್ರಹ ಮಾಡಿ ಈ ಒಂದು ಪಾಯಿಂಟ್ನಲ್ಲಿ ತಂದು ಸಂಗ್ರಹಣ ಮಾಡ್ತಾಯಿದ್ರು. ಇಲ್ಲಿಂದ ಏನು ಹೆಚ್ಚಿನ ಏನು ದರಕ್ಕೆ ಇಲ್ಲಿಂದ ಅಕ್ಕಿಯನ್ನು ಏನು ರೈಸ್ ಮಿಲ್ ಮಾಲೀಕರಿಗೆ ಒಂದು ಮಾರಾಟ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಒಂದು ಈಗಾಗಲೇ ಅಂತಾರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೂರನ್ನು ದಾಖಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಈ ಒಂದು ಅಕ್ಕಿಯನ್ನು ಯಾರು ಸಂಗ್ರಹ ಮಾಡ್ತಾಯಿದ್ರು, ಇದರ ಕಿಂಗ್ ಪಿನ್ ಯಾರು ಅಂತಕ್ಕಂಥದ್ದನ್ನು ಪೊಲೀಸ್ ತನಿಖೆಯ ವೇಳೆ ಬಯಲಾಗಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಉತ್ತರ ಕರ್ನಾಟಕದಲ್ಲಿ ಈ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾನೆ ಇದೆ. ಪ್ರತಿದಿನ ಹೆಚ್ಚಳ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅಲ್ಲಿನ ಕೊಪ್ಪಳದಲ್ಲಿ ಬಡವರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತ ದಂಧೆ ಈಗ ಬಯಲಾಗಿದೆ. ಮುನಿರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸೂಕ್ತ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 150 ಟನ್ ಅಕ್ರಮವಾಗಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು. ಇದು ಪತ್ತೆಯಾಗಿದೆ. ಆನಂತರ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಈ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನಿನ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಸಮೀಪದಲ್ಲಿ ದಾಸ್ತಾನು ಮಾಡಿ ಇಟ್ಕೊಳ್ಳಲಾಗಿತ್ತು. ಈಗ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಏನಂತಾರೆ ಬಡವರಿಗೆ ವಿತರಣೆ ಮಾಡ್ತಕ್ಕಂತಹ ಅಕ್ಕಿ ಏನಂತಾರೆ ಇವತ್ತು ಕಳ್ಳಕಾಕರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಂತಹ ಒಂದು ಏನು ಈ ಒಂದು ಜಿಲ್ಲೆಯಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಒಂದು ದಾಸ್ತಾನು ಸಂಗ್ರಹದ ಮೇಲೆ ಇವತ್ತು ಕೊಪ್ಪಳದ ಏನು ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ಮೂಟೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕೂಕನಪಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಏನು ಜಮೀನು ಏನಿದೆ, ಈ ಜಮೀನಿನಲ್ಲಿ ಈಗಾಗಲೇ ಏನಂತಂದರೆ ಸಾವಿರಾರು ಅಕ್ಕಿ ಮೂಟೆಗಳು ಕೂಡ ಪತ್ತೆಯಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಇವೆಲ್ಲವೂ ಕೂಡ ಏನಂತಂದರೆ ಬಡವರಿಗೆ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡಲಿಕ್ಕೆ ಏನು ಸರ್ಕಾರದಿಂದ ವಿತರಣೆ ಆದಂತಹ ಅನ್ನಭಾಗ್ಯ ಅಕ್ಕಿ ಯೋಜನೆಗಳು ಯೋಜನೆ ಒಂದು ಇದಾಗಿತ್ತು. ಈಗಾಗಲೇ ಏನಂತಂದರೆ ಈ ಒಂದು ಗುಡೌನ್ಗೆ ಪೊಲೀಸರು ಪೊಲೀಸ್ ಭದ್ರತೆಯನ್ನು ಕೂಡ ಏನು ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಒಂದು DR ವ್ಯಾನ್ ಈಗಾಗಲೇ ಇಲ್ಲಿ ಮುಖಾಮ್ ಹೂಡಿದೆ. ಈ ಒಂದು ಕೂಕನಪಳ್ಳಿ ಹೊರವಲಯದಲ್ಲಿರ್ತಕ್ಕಂತಹ ಈ ಸೆಡ್ ಏನಿದೆ, ಈ ಸೆಡ್ನಲ್ಲಿ ಈಗಾಗಲೇ ಸುಮಾರು 150ರಿಂದ 200 ಟನ್ ಅಕ್ಕಿ ಪತ್ತೆಯಾಗಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗ್ತಾ ಇದೆ. ಈಗ ನೀವು ಹೊರಗಡೆ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಅಂದರೆ 50ರಿಂದ 50 kg ಭಾರಕ್ಕೆ ಏನು ತೂಗುವಂತಹ ಒಂದು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಇದು ಹೊರಗಡೆ ಇಷ್ಟಾದರೆ ಈ ಗುಡೌನಿನ ಒಳಗಡೆಯೂ ಕೂಡ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನು ದಾಸ್ತಾನು ಮಾಡಲಾಗ್ತಾ ಇದೆ. ಈಗಾಗಲೇ ಏನು ಬಳ್ಳಾರಿ ವಲಯದ IGP ಅವರ ಒಂದು ಸೂಚನೆಯ ಮೇರೆಗೆ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಏನಂದರೆ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಏನು ಗ್ರಾಮೀಣ ಭಾಗದ
ಭಾಗದಲ್ಲಿ ವಿತರಣೆ ಮಾಡ್ತಕ್ಕಂತಹ ಅಕ್ಕಿಯನ್ನು ಸಂಗ್ರಹ ಮಾಡಿ ಈ ಒಂದು ಪಾಯಿಂಟ್ನಲ್ಲಿ ತಂದು ಸಂಗ್ರಹಣ ಮಾಡ್ತಾಯಿದ್ರು. ಇಲ್ಲಿಂದ ಏನು ಹೆಚ್ಚಿನ ಏನು ದರಕ್ಕೆ ಇಲ್ಲಿಂದ ಅಕ್ಕಿಯನ್ನು ಏನು ರೈಸ್ ಮಿಲ್ ಮಾಲೀಕರಿಗೆ ಒಂದು ಮಾರಾಟ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಒಂದು ಈಗಾಗಲೇ ಅಂತಂದರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೂರನ್ನು ದಾಖಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಈ ಒಂದು ಅಕ್ಕಿಯನ್ನು ಯಾರು ಸಂಗ್ರಹ ಮಾಡ್ತಾಯಿದ್ರು, ಇದರ ಕಿಂಗ್ ಪಿನ್ ಯಾರು ಅಂತಕ್ಕಂಥದ್ದನ್ನು ಪೊಲೀಸ್ ತನಿಖೆಯ ವೇಳೆ ಬಯಲಾಗಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಉತ್ತರ ಕರ್ನಾಟಕದಲ್ಲಿ ಈ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾನೆ ಇದೆ, ಪ್ರತಿದಿನ ಹೆಚ್ಚಳ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅಲ್ಲಿನ ಕೊಪ್ಪಳದಲ್ಲಿ ಬಡವರ ಅಕ್ಕಿಯನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುವಂತ ದಂಧೆ ಈಗ ಬಯಲಾಗಿದೆ. ಮುನಿರಾಬಾದ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿದ್ದಾರೆ. ಸೂಕ್ತ ಮಾಹಿತಿಯ ಮೇರೆಗೆ ದಾಳಿಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ 150 ಟನ್ ಅಕ್ರಮವಾಗಿ ಅಕ್ಕಿಯನ್ನ ದಾಸ್ತಾನು ಮಾಡಲಾಗಿತ್ತು. ಇದು ಪತ್ತೆಯಾಗಿದೆ. ಆನಂತರ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಜಮೀನಿನಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿದ್ರು. ಈ ಅಕ್ರಮ ಅನ್ನಭಾಗ್ಯ ಅಕ್ಕಿ ದಾಸ್ತಾನಿನ ಮೇಲೆ ದಾಳಿಯನ್ನ ಮಾಡಿದ್ದಾರೆ ಪೊಲೀಸರು. ಕೊಪ್ಪಳ ತಾಲೂಕಿನ ಕೂಕನಪಳ್ಳಿ ಸಮೀಪದಲ್ಲಿ ದಾಸ್ತಾನು ಮಾಡಿ ಇಟ್ಕೊಳ್ಳಲಾಗಿತ್ತು. ಈಗ 150 ಟನ್ ಅಕ್ಕಿಯನ್ನ ಸೀಸ್ ಮಾಡಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಅನ್ನಭಾಗ್ಯ ಯೋಜನೆಯಡಿ ಏನಂತಾರೆ ಬಡವರಿಗೆ ವಿತರಣೆ ಮಾಡ್ತಕ್ಕಂತಹ ಅಕ್ಕಿ ಏನಂತಾರೆ ಇವತ್ತು ಕಳ್ಳಕಾಕರ ಪಾಲಾಗ್ತಾ ಇದೆ, ಕಾಳಸಂತೆಯಲ್ಲಿ ಮಾರಾಟವಾಗ್ತಾ ಇದೆ. ಅಂತಹ ಒಂದು ಏನು ಈ ಒಂದು ಜಿಲ್ಲೆಯಲ್ಲಿ, ಕೊಪ್ಪಳ ಜಿಲ್ಲೆಯಲ್ಲಿ ಇಂತಹ ಒಂದು ದಾಸ್ತಾನು ಸಂಗ್ರಹದ ಮೇಲೆ ಇವತ್ತು ಕೊಪ್ಪಳದ ಏನು ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಅಧಿಕಾರಿಗಳು ಒಂದು ದಾಳಿಯನ್ನು ನಡೆಸಿ ಅಪಾರ ಪ್ರಮಾಣದ ಅಕ್ಕಿ ಮೂಟೆಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಕೂಕನಪಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಒಂದು ಏನು ಜಮೀನೇನಿದೆ, ಈ ಜಮೀನಿನಲ್ಲಿ ಈಗಾಗಲೇ ಏನಂತಂದರೆ ಸಾವಿರಾರು ಅಕ್ಕಿ ಮೂಟೆಗಳು ಕೂಡ ಪತ್ತೆಯಾಗಿದ್ದಾವೆ. ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು. ಇವೆಲ್ಲವೂ ಕೂಡ ಏನಂತಂದರೆ ಬಡವರಿಗೆ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡಲಿಕ್ಕೆ ಏನು ಸರ್ಕಾರದಿಂದ ವಿತರಣೆ ಆದಂತಹ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಒಂದು ಇದಾಗಿತ್ತು. ಈಗಾಗಲೇ ಏನಂತಂದರೆ ಈ ಒಂದು ಗುಡೌನ್ಗೆ ಪೊಲೀಸರು ಪೊಲೀಸ್ ಭದ್ರತೆಯನ್ನು ಕೂಡ ಏನು ಕೊಟ್ಟಿದ್ದಾರೆ. ಈಗಾಗಲೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಒಂದು DR ವ್ಯಾನ್ ಈಗಾಗಲೇ ಇಲ್ಲಿ ಮೊಕಾಂ ಹೂಡಿದೆ. ಈ ಒಂದು ಕೂಕನಪಳ್ಳಿ ಹೊರವಲಯದಲ್ಲಿರ್ತಕ್ಕಂತಹ ಈ ಸೆಡ್ ಏನಿದೆ, ಈ ಸೆಡ್ನಲ್ಲಿ ಈಗಾಗಲೇ ಸುಮಾರು 150ರಿಂದ 200 ಟನ್ ಅಕ್ಕಿ ಪತ್ತೆಯಾಗಿದೆ ಅಂತ ಒಂದು ಅಂದಾಜನ್ನು ಮಾಡಲಾಗ್ತಾ ಇದೆ. ಈಗ ನೀವು ಹೊರಗಡೆ ನೋಡ್ತಾ ಇದ್ರಿ, ಇವೆಲ್ಲವೂ ಕೂಡ ಅಂದರೆ 50ರಿಂದ 50 kg ಭಾರಕ್ಕೆ ಏನು ತೂಗುವಂತಹ ಒಂದು ಅಕ್ಕಿ ಮೂಟೆಗಳು ಪತ್ತೆಯಾಗಿದ್ದಾವೆ. ಇದು ಹೊರಗಡೆ ಇಷ್ಟ ಆದರೆ ಈ ಗುಡೌನಿನ ಒಳಗಡೆಯೂ ಕೂಡ ಸಾಕಷ್ಟು ಪ್ರಮಾಣದ ಅಕ್ಕಿಯನ್ನು ದಾಸ್ತಾನು ಮಾಡಲಾಗ್ತಾ ಇದೆ. ಈಗಾಗಲೇ ಏನು ಬಳ್ಳಾರಿ ವಲಯದ IGP ಅವರ ಒಂದು ಸೂಚನೆಯ ಮೇರೆಗೆ ಕೊಪ್ಪಳದ ಮುನಿರಾಬಾದ್ ಪೊಲೀಸರು ಏನಂದರೆ ಈ ಒಂದು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಏನು ಗ್ರಾಮೀಣ ಭಾಗದಲ್ಲಿ ವಿತರಣೆ ಮಾಡ್ತಕ್ಕಂತಹ ಅಕ್ಕಿಯನ್ನು ಸಂಗ್ರಹ ಮಾಡಿ ಈ ಒಂದು ಪಾಯಿಂಟ್ನಲ್ಲಿ ತಂದು ಸಂಗ್ರಹಣ ಮಾಡ್ತಾಯಿದ್ರು. ಇಲ್ಲಿಂದ ಏನು ಹೆಚ್ಚಿನ ಏನು ದರಕ್ಕೆ ಇಲ್ಲಿಂದ ಅಕ್ಕಿಯನ್ನು ಏನು ರೈಸ್ ಮಿಲ್ ಮಾಲೀಕರಿಗೆ ಒಂದು ಮಾರಾಟ ಮಾಡ್ತಾಯಿದ್ರು ಅಂತಕ್ಕಂಥದ್ದು ಒಂದು ಈಗಾಗಲೇ ಅಂತಂದರೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಈಗಾಗಲೇ ಅಧಿಕಾರಿಗಳು ಒಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಸದ್ಯ ಮುನಿರಾಬಾದ್ ಪೊಲೀಸ್ ಠಾಣೆಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಒಂದು ದೂರನ್ನು ದಾಖಲಿಸಲಿಕ್ಕೆ ಕೂಡ ಮುಂದಾಗಿದ್ದಾರೆ. ಇನ್ನು ಪೊಲೀಸ್ ತನಿಖೆಯ ಬಳಿಕ ಅಷ್ಟೇ ಈ ಒಂದು ಅಕ್ಕಿಯನ್ನು ಯಾರು ಸಂಗ್ರಹ ಮಾಡ್ತಾಯಿದ್ರು, ಇದರ ಕಿಂಗ್ ಪಿನ್ ಯಾರು ಅಂತಕ್ಕಂಥದ್ದನ್ನು ಪೊಲೀಸ್ ತನಿಖೆಯ ವೇಳೆ ಬಯಲಾಗಬೇಕಾಗಿದೆ. ಹಿರಯ್ಯ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಉತ್ತರ ಕರ್ನಾಟಕದಲ್ಲಿ ಈ ಬಿಸಿಲಿನ ತಾಪಮಾನ ಹೆಚ್ಚಳ ಆಗ್ತಾನೆ ಇದೆ, ಪ್ರತಿದಿನ ಹೆಚ್ಚಳ ಆಗ್ತಾ ಇದೆ. ಈಗ ಸದ್ಯಕ್ಕೆ ಅಲ್ಲಿನ